ಹಿರಣ್ಮಯೇನ ಪಾತ್ರೇಣ ಸತ್ಯಸಾಪಿಹಿತಂ ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಎಂಬ ಶ್ಲೋಕವು ಮಾನವ ಜೀವನದ ಅತಿ ಹೆಚ್ಚು ಮಹತ್ವದ ತತ್ವಗಳನ್ನು ತಿಳಿಸುತ್ತದೆ. ಪ್ರಾಚೀನ ಭಾರತೀಯ ತತ್ವಶಾಸ್ತ್ರದಲ್ಲಿ ಸತ್ಯವು ದೇವತೆಯಂತೆ ಶ್ರೇಷ್ಠ, ಪವಿತ್ರ ಮತ್ತು ಅಮೂಲ್ಯ ಎಂದು ಪರಿಗಣಿಸಲಾಗಿದೆ. ಈ ಶ್ಲೋಕವು ಸತ್ಯವನ್ನು ಹಿರಣ್ಮಯ ಪಾತ್ರದಲ್ಲಿ ಸಲ್ಲಿಸುವಂತೆ ಸೂಚಿಸುತ್ತದೆ. ಹಿರಣ್ಮಯ ಪಾತ್ರವು ತನ್ನ ಹೊಳಪು, ಅಮೂಲ್ಯತೆ ಮತ್ತು ಶುದ್ಧತೆಯಿಂದ ಪ್ರಖ್ಯಾತ. ಅದನ್ನು ಈ ಶ್ಲೋಕದಲ್ಲಿ ಸತ್ಯಕ್ಕೆ ರೂಪಕವಾಗಿ ಉಪಯೋಗಿಸಲಾಗಿದೆ. ಅಂದರೆ ಸತ್ಯವು ಸುಂದರ, ಅಮೂಲ್ಯ ಮತ್ತು ಮಾನವನ ಜೀವನದಲ್ಲಿ ಅತ್ಯಂತ ಪವಿತ್ರವಾಗಿದೆ. ಮಾನವನ ಮನಸ್ಸು ಮತ್ತು ಹೃದಯವು ಶುದ್ಧವಾಗಿರದಿದ್ದರೆ ಈ ಅಮೂಲ್ಯ ಸತ್ಯವನ್ನು ಅರಿಯುವುದು ಅಸಾಧ್ಯ. ಸತ್ಯವನ್ನು ಅರಿಯಲು ಶುದ್ಧ ಮನಸ್ಸಿನ ಜೊತೆಗಿನ ದರ್ಶನವೂ ಅಗತ್ಯವಿದೆ. ಶ್ಲೋಕದಲ್ಲಿ ತತ್ವಂ ಪೂಷನ್ನಪಾವೃಣು ಎಂದು ಹೇಳಲಾಗಿದೆ. ಪೋಷಣನು ಸೂರ್ಯನ ರೂಪದಲ್ಲಿ ಜ್ಞಾನ, ಬೆಳಕು ಮತ್ತು ಮಾರ್ಗದರ್ಶಕ. ಈ ದೇವರ ದರ್ಶನವು ನಮ್ಮ ಮನಸ್ಸಿನಲ್ಲಿ ಸತ್ಯವನ್ನು ಸ್ಪಷ್ಟವಾಗಿ ತೆರೆದಿಟ್ಟಂತೆ ಮಾಡುತ್ತದೆ. ದೈವಿಕ ದೃಷ್ಟಿಯಿಂದ ಸತ್ಯವನ್ನು ಅರಿಯುವುದು ಕೇವಲ ಮನಃಶಾಸ್ತ್ರ ಅಥವಾ ಪುಸ್ತಕಗಳ ಅಧ್ಯಯನದ ಮೂಲಕ ಸಾಧ್ಯವಿಲ್ಲ. ದೇವನ ಅನುಗ್ರಹ, ಶ್ರದ್ಧೆ ಮತ್ತು ಆತ್ಮನ ಶುದ್ಧತೆಯ ಮೂಲಕ ಮಾತ್ರ ಸತ್ಯವನ್ನು ನಿಖರವಾಗಿ ತಿಳಿದುಕೊಳ್ಳಬಹುದು. ಅದಕ್ಕೆ ಜೋಡಣೆ ಮಾಡಲು ಶ್ಲೋಕವು ಸತ್ಯಧರ್ಮಾಯ ದೃಷ್ಟಯೇ ಎಂದು ಹೇಳುತ್ತದೆ. ಸತ್ಯವನ್ನು ಧರ್ಮದ ದೃಷ್ಟಿಯಿಂದ ನೋಡಬೇಕು. ಧರ್ಮವು ಕೇವಲ ನೈತಿಕ ನಿಯಮಗಳಾಗಿರುವುದಲ್ಲ, ಅದು ಮಾನವನ ಜೀವನದಲ್ಲಿ ಸಮತೋಲನ, ನ್ಯಾಯ ಮತ್ತು ಸತ್ಯನಿಷ್ಠೆಯನ್ನು ನಿರ್ಮಿಸುವ ಮಾರ್ಗ. ಸತ್ಯವನ್ನು ಧರ್ಮದ ದೃಷ್ಟಿಯಿಂದ ಅರಿಯುವುದರಿಂದ ನಾವು ವೈಯಕ್ತಿಕ ಆಸೆ, ಲಾಭ ಅಥವಾ ಅಹಂಕಾರದಿಂದ ಮುಕ್ತರಾಗುತ್ತೇವೆ. ಸತ್ಯವು ತತ್ವಾತ್ಮಕವಾಗಿ ತಿಳಿಯುವಾಗ ಧರ್ಮವು ಮಾನವನ ಜೀವನವನ್ನು ಬೆಳಕಿನಿಂದ ತುಂಬುತ್ತದೆ ಮತ್ತು ಆತ್ಮಶಾಂತಿಯನ್ನು ನೀಡುತ್ತದೆ. ಈ ಶ್ಲೋಕವು ಮಾನವನ ಜೀವನದಲ್ಲಿ ಸತ್ಯ ಮತ್ತು ಧರ್ಮದ ಅಮೂಲ್ಯತೆಯನ್ನು ಎತ್ತಿಹಿಡಿಯುತ್ತದೆ. ಮಾನವನು ತನ್ನ ಜೀವನದಲ್ಲಿ ಸತ್ಯವನ್ನು ಅರಿಯದಿದ್ದರೆ ಆತನು ನೈತಿಕತೆ, ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳಕಿನಲ್ಲಿ ಕೊರತೆ ಅನುಭವಿಸುತ್ತಾನೆ. ಆದರೆ ಶುದ್ಧ ಮನಸ್ಸು, ದೇವದರ್ಶನ ಮತ್ತು ಧರ್ಮದ ದೃಷ್ಟಿಯಿಂದ ಸತ್ಯವನ್ನು ಅರಿಯುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಮತೋಲನ, ಶಾಂತಿ ಮತ್ತು ಪರಿಪೂರ್ಣತೆ ಪಡೆಯಬಹುದು. ಸಾರಾಂಶವಾಗಿ ಈ ಶ್ಲೋಕವು ನಮಗೆ ಬಹುಮುಖ ಸಂದೇಶ ನೀಡುತ್ತದೆ. ಸತ್ಯವು ಹಿರಣ್ಮಯ ಪಾತ್ರದಂತೆ ಅಮೂಲ್ಯ, ಶ್ರೇಷ್ಠ ಮತ್ತು ಪವಿತ್ರ. ಅದನ್ನು ಅರಿಯಲು ಶುದ್ಧ ಮನಸ್ಸು, ದೇವದರ್ಶನದಂತೆ ಜ್ಞಾನ ಮತ್ತು ಧರ್ಮನಿಷ್ಠೆ ಅಗತ್ಯ. ಸತ್ಯವನ್ನು ಅರಿಯುವುದು ಮಾನವನ ಜೀವನದ ಉದ್ದೇಶ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ದಾರಿ ತೆರೆಯುವ ಪ್ರಮುಖ ಸಾಧನವಾಗಿದೆ. ಈ ಶ್ಲೋಕವು ಸತ್ಯವನ್ನು ಕುರಿತು ನಾವು ಏನು ಬೋಧಿಸಲ್ಪಟ್ಟಿದ್ದೇವೆ ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅನುಸರಿಸಬೇಕು ಎಂಬುದನ್ನು ಮನನ ಮಾಡುವಂತೆ ಮಾಡುತ್ತದೆ. ಪ್ರಾಚೀನ ಭಾರತೀಯ ತತ್ವಶಾಸ್ತ್ರದಲ್ಲಿ ಸತ್ಯವು ಅತಿ ಶ್ರೇಷ್ಠ, ಅಮೂಲ್ಯ ಮತ್ತು ಪವಿತ್ರ ಎಂಬುದಾಗಿ ವಿವರಿಸಲಾಗಿದೆ. ಈ ಶ್ಲೋಕವು ಸತ್ಯವನ್ನು ಹಿರಣ್ಮಯ ಪಾತ್ರದ ಮೂಲಕ ಪ್ರತೀಕಾತ್ಮಕವಾಗಿ ಪ್ರದರ್ಶಿಸುತ್ತದೆ. ಹಿರಣ್ಮಯ ಪಾತ್ರವು ತನ್ನ ಹೊಳಪು, ಶುದ್ಧತೆ ಮತ್ತು ಅಮೂಲ್ಯತೆಯಿಂದ ವಿಶಿಷ್ಟ. ಅದೇ ರೀತಿ ಸತ್ಯವು ಮಾನವನ ಜೀವನದಲ್ಲಿ ಅತ್ಯಂತ ಅಮೂಲ್ಯ, ಶ್ರೇಷ್ಠ ಮತ್ತು ಪವಿತ್ರವಾಗಿದೆ. ಹಿರಣ್ಮಯ ಪಾತ್ರದಲ್ಲಿ ಸತ್ಯವನ್ನು ಪ್ರತಿಷ್ಠಾಪಿಸುವುದರಿಂದ ಶ್ಲೋಕವು ಸತ್ಯದ ಮಹತ್ವವನ್ನು ಉಚ್ಚರಿಸುತ್ತದೆ. ತತ್ವಂ ಪೂಷನ್ನಪಾವೃಣು ಅಂದರೆ ದೇವ ಪೂಷಣನು. ಸೂರ್ಯನ ರೂಪದಲ್ಲಿ ಜ್ಞಾನ ಮತ್ತು ಬೆಳಕಿನ ಪ್ರತೀಕ, ಸತ್ಯವನ್ನು ವ್ಯಕ್ತಪಡಿಸಲು ನಮ್ಮ ಮುಂದೆ ತೆರೆಯಲಿ ಎಂದು ವಿನಂತಿ. ಸತ್ಯವನ್ನು ಅರಿಯಲು ಶುದ್ಧ ಮನಸ್ಸು ಮಾತ್ರ ಸಾಕಾಗುವುದಿಲ್ಲ. ದೇವದರ್ಶನದಂತೆ ಬೆಳಕು, ಜ್ಞಾನ ಮತ್ತು ಮಾರ್ಗದರ್ಶನವೂ ಅಗತ್ಯ. ಪವಿತ್ರ ದೃಷ್ಟಿಯಿಂದ ಸತ್ಯವನ್ನು ಅರಿಯುವ ಶಕ್ತಿ ದೇವದರ್ಶನ, ಶ್ರದ್ಧೆ ಮತ್ತು ನೈತಿಕ ಜೀವನದಿಂದ ಮಾತ್ರ ಸಂಪೂರ್ಣವಾಗಿ ದೊರೆಯುತ್ತದೆ. ಸತ್ಯಧರ್ಮಾಯ ದೃಷ್ಟಯೇ ಎಂಬ ಭಾಗವು ಸತ್ಯವನ್ನು ನೋಡಲು ಧರ್ಮದ ದೃಷ್ಟಿ ಅಗತ್ಯವಿದೆ ಎಂದು ತಿಳಿಸುತ್ತದೆ.
ಸತ್ಯವನ್ನು ವೈಯಕ್ತಿಕ ಆಸೆ, ಲಾಭ ಅಥವಾ ಅಹಂಕಾರದಿಂದ ಮುಕ್ತ ದೃಷ್ಟಿಯಿಂದ ನೋಡುವಾಗ ಮಾತ್ರ ಅದು ಅರಿಯಬಹುದು. ಧರ್ಮವು ಕೇವಲ ನೈತಿಕ ನಿಯಮ ಅಥವಾ ಆಚರಣೆ ಅಲ್ಲ, ಅದು ಜೀವನದಲ್ಲಿ ಸಮತೋಲನ, ಶಾಂತಿ ಮತ್ತು ನೈತಿಕತೆಯನ್ನು ಕಾಯುವ ಮಾರ್ಗ. ಧರ್ಮದ ದೃಷ್ಟಿಯಿಂದ ಸತ್ಯವನ್ನು ಅರಿಯುವ ವ್ಯಕ್ತಿಯ ಜೀವನದಲ್ಲಿ ಜ್ಞಾನ, ಶಾಂತಿ ಮತ್ತು ಆತ್ಮಶಾಂತಿ ಬೆಳೆದು ಆಧ್ಯಾತ್ಮಿಕ ಪ್ರಗತಿ ಸಂಭವಿಸುತ್ತದೆ. ಈ ಶ್ಲೋಕವನ್ನು ತತ್ವಶಾಸ್ತ್ರದ ಪ್ರಮುಖ ಸಿದ್ಧಾಂತಗಳ ದೃಷ್ಟಿಯಿಂದ ಕೂಡ ನೋಡಬಹುದು. ದ್ವೈತ ಸಿದ್ಧಾಂತದಲ್ಲಿ ದೇವ ಮತ್ತು ಜೀವಾತ್ಮವು ಶಾಶ್ವತವಾಗಿ ವಿಭಿನ್ನ ಎಂದು ವಿವರಿಸಲಾಗಿದೆ. ಈ ದೃಷ್ಟಿಯಲ್ಲಿ ಸತ್ಯವು ದೇವನ ಅನುಗ್ರಹದಿಂದ ಮಾನವನಿಗೆ ಅನಾವರಣವಾಗುತ್ತದೆ. ಹಿರಣ್ಮಯ ಪಾತ್ರವು ದೇವರ ಶಕ್ತಿ ಮತ್ತು ಅಮೂಲ್ಯತೆಯನ್ನು ಸೂಚಿಸುತ್ತದೆ, ಮತ್ತು ದೇವನ ದರ್ಶನದಿಂದ ಮಾತ್ರ ಸತ್ಯವನ್ನು ಅರಿಯಲು ಸಾಧ್ಯ. ಅದ್ವೈತ ಸಿದ್ಧಾಂತದಲ್ಲಿ ಸತ್ಯವು ಬ್ರಹ್ಮದ ಸ್ವರೂಪ. ಹಿರಣ್ಮಯ ಪಾತ್ರವು ಜಗತ್ತಿನ ಬಾಹ್ಯರೂಪದಲ್ಲಿ ಕಾಣುವ ಅಮೂಲ್ಯವಾದ ಸತ್ಯವನ್ನು ಸೂಚಿಸುತ್ತದೆ, ಆದರೆ ಮೂಲದಲ್ಲಿ ಎಲ್ಲ ಭಿನ್ನತೆಗಳು ಮಾಯೆ ಎಂದು ಪರಿಗಣಿಸಲಾಗುತ್ತದೆ. ತತ್ವಂ ಪೋಷನ್ನಪಾವೃಣು ಎಂಬುದು ಶುದ್ಧ ಜ್ಞಾನ ದೃಷ್ಟಿಯಿಂದ ಬ್ರಹ್ಮತತ್ವವನ್ನು ಅರಿಯಲು ವಿನಂತಿ. ಧರ್ಮದ ಆಚರಣೆ, ನೈತಿಕತೆಯು ಮಾನವನ ಮನಸ್ಸನ್ನು ಶುದ್ಧಗೊಳಿಸಿ ಸತ್ಯತತ್ವವನ್ನು ತಿಳಿಯಲು ಸಹಾಯಕ. ವಿಶಿಷ್ಟಾದ್ವೈತದಲ್ಲಿ ದೇವರು ಮತ್ತು ಜೀವಾತ್ಮ ಅಸಹಜವಲ್ಲ, ಜೀವಾತ್ಮ ದೇವರ ಮೇಲೆ ಆಧಾರಿತ. ಹಿರಣ್ಮಯ ಪಾತ್ರವು ಸತ್ಯದ ಅಮೂಲ್ಯತೆಯನ್ನು ಮತ್ತು ದೇವನೊಂದಿಗೆ ಜೀವನ ಬಂಧವನ್ನು ಸೂಚಿಸುತ್ತದೆ. ಪೋಷಣನು ದೇವರ ಪರಿಪೂರ್ಣ ಶಕ್ತಿ, ದರ್ಶನ ಮತ್ತು ಕೃಪೆ ಮೂಲಕ ತತ್ವವನ್ನು ಅನಾವರಣ ಮಾಡುತ್ತಾನೆ. ಧರ್ಮದ ದೃಷ್ಟಿಯಿಂದ ಸತ್ಯವನ್ನು ಅರಿಯುವಾಗ ಜೀವನು ದೇವನ ಅನುಗ್ರಹದಿಂದ ಬೆಳಕನ್ನು ಪಡೆದು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಸಾರಾಂಶವಾಗಿ ಈ ಶ್ಲೋಕವು ಸತ್ಯ, ಧರ್ಮ ಮತ್ತು ತತ್ವದ ನಡುವಣ ಆಡಳಿತ ಸಂಬಂಧವನ್ನು ವಿವರಿಸುತ್ತದೆ. ಸತ್ಯವು ಹಿರಣ್ಮಯ ಪಾತ್ರದಂತೆ ಅಮೂಲ್ಯ, ಶ್ರೇಷ್ಠ ಮತ್ತು ಪವಿತ್ರ. ಅದನ್ನು ಅರಿಯಲು ಶುದ್ಧ ಮನಸ್ಸು, ದೇವದರ್ಶನದಂತೆ ಬೆಳಕು ಮತ್ತು ಧರ್ಮನಿಷ್ಠೆ ಅಗತ್ಯ. ದ್ವೈತದಲ್ಲಿ ದೇವರ ಅನುಗ್ರಹದಿಂದ, ಅದ್ವೈತದಲ್ಲಿ ಬ್ರಹ್ಮಜ್ಞಾನದಿಂದ, ವಿಶಿಷ್ಟಾದ್ವೈತದಲ್ಲಿ ದೇವ ಜೀವ ಸಂಬಂಧದಿಂದ ಸತ್ಯ ಅರಿಯಲಾಗುತ್ತದೆ. ಸತ್ಯವನ್ನು ಅರಿಯುವುದು ಮಾನವನ ಜೀವನದ ಉದ್ದೇಶ. ಆಧ್ಯಾತ್ಮಿಕ ಬೆಳಕು ಮತ್ತು ನೈತಿಕ ಸಮತೋಲನವನ್ನು ತರುತ್ತದೆ. ಪ್ರಾಚೀನ ಭಾರತೀಯ ತತ್ವಶಾಸ್ತ್ರವು ಸತ್ಯ, ಧರ್ಮ ಮತ್ತು ಜೀವನದ ಆದರ್ಶಗಳ ಮಹತ್ವವನ್ನು ಎಲ್ಲೆಡೆ ಸಾರುತ್ತದೆ. ಈ ಶ್ಲೋಕವು ಸತ್ಯವನ್ನು ಹಿರಣ್ಮಯ ಪಾತ್ರದಲ್ಲಿ ಪ್ರತೀಕಾತ್ಮಕವಾಗಿ ಸ್ಥಾಪಿಸಿದೆ. ಹಿರಣ್ಮಯ ಪಾತ್ರವು ಶುದ್ಧತೆ, ಅಮೂಲ್ಯತೆ ಮತ್ತು ಹೊಳಪು ಮೂಲಕ ವಿಶಿಷ್ಟ. ಅದೇ ರೀತಿಯಲ್ಲಿ ಸತ್ಯವು ಮಾನವನ ಜೀವನದಲ್ಲಿ ಅತ್ಯಂತ ಅಮೂಲ್ಯ, ಶ್ರೇಷ್ಠ ಮತ್ತು ಪವಿತ್ರವಾಗಿದೆ. ಸತ್ಯವು ನಮ್ಮ ಜೀವನದಲ್ಲಿ ಕೇವಲ ನಿಯಮ ಅಥವಾ ನೀತಿಯಷ್ಟೇ ಅಲ್ಲ, ಅದು ಆಧ್ಯಾತ್ಮಿಕ ಬೆಳಕು, ಜ್ಞಾನ ಮತ್ತು ಆತ್ಮಶಾಂತಿಯ ಮೂಲವಾಗಿದೆ. ಹಿರಣ್ಮಯ ಪಾತ್ರದಲ್ಲಿ ಸತ್ಯವನ್ನು ತೋರಿಸುವ ಮೂಲಕ ಶ್ಲೋಕವು ನಮಗೆ ಸತ್ಯದ ಅಮೂಲ್ಯತೆಯನ್ನು ಬೋಧಿಸುತ್ತದೆ. ಶ್ಲೋಕದ ತತ್ವಂ ಪೋಷನ್ನಪಾವೃಣು ಎಂಬ ಭಾಗವು ತತ್ವಜ್ಞಾನವನ್ನು ಪಡೆಯಲು ದೇವ ಪೋಷಣನಿಗೆ ವಿನಂತಿ ಮಾಡುವುದನ್ನು ಸೂಚಿಸುತ್ತದೆ. ಪೋಷಣನು ಸೂರ್ಯನ ರೂಪದಲ್ಲಿ ಜ್ಞಾನ ಮತ್ತು ಬೆಳಕಿನ ಪ್ರತೀಕ. ನಮ್ಮ ಮನಸ್ಸಿನ ಗಡಿಯನ್ನು ತೆರೆಯುವ ಮೂಲಕ ಸತ್ಯವನ್ನು ತಿಳಿಯಲು ಸಹಾಯ ಮಾಡುತ್ತಾನೆ. ಜೀವನದಲ್ಲಿ ತತ್ವಜ್ಞಾನವನ್ನು ಅರಿಯುವುದು ಕೇವಲ ಪುಸ್ತಕ ಓದುವುದರಿಂದ ಅಲ್ಲ, ಜ್ಞಾನ, ಆತ್ಮಪರಿಶೀಲನೆ, ದೇವದರ್ಶನ ಮತ್ತು ಶುದ್ಧ ಮನಸ್ಸಿನ ಮೂಲಕ ಮಾತ್ರ ಸತ್ಯದ ತತ್ವ ಅರಿಯಬಹುದು. ಸತ್ಯಧರ್ಮಾಯ ದೃಷ್ಟಯೇ ಎಂಬ ಶ್ಲೋಕದ ಭಾಗವು ನಮಗೆ ತಿಳಿಸುತ್ತದೆ, ಸತ್ಯವನ್ನು ಅರಿಯಲು ಧರ್ಮದ ದೃಷ್ಟಿ ಅಗತ್ಯ. ಸತ್ಯವನ್ನು ವೈಯಕ್ತಿಕ ಆಸೆ, ಲಾಭ ಅಥವಾ ಅಹಂಕಾರದಿಂದ ಮುಕ್ತ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಅದನ್ನು ಅರಿಯಲು ಸಾಧ್ಯ. ಧರ್ಮವು ಕೇವಲ ನಿಯಮ ಅಥವಾ ಆಚರಣೆ ಅಲ್ಲ, ಅದು ಜೀವನದಲ್ಲಿ ಸಮತೋಲನ, ಶಾಂತಿ ಮತ್ತು ನೈತಿಕತೆಯನ್ನು ಉಳಿಸುವ ಮಾರ್ಗ.
ಧರ್ಮದ ದೃಷ್ಟಿಯಿಂದ ನಡೆಸಿದ ಸತ್ಯಪರ ಕಾರ್ಯವು ವ್ಯಕ್ತಿಗತ ಸಂತೋಷ ಮಾತ್ರವಲ್ಲ, ಸಮಾಜದಲ್ಲಿ ವಿಶ್ವಾಸ ಮತ್ತು ನ್ಯಾಯವನ್ನು ಬೆಳೆಸುತ್ತದೆ. ಈ ಶ್ಲೋಕವನ್ನು ತತ್ವಶಾಸ್ತ್ರದ ಪ್ರಮುಖ ಸಿದ್ಧಾಂತಗಳ ದೃಷ್ಟಿಯಿಂದ ನೋಡುವಾಗ ಅದರ ಅರ್ಥ ಇನ್ನೂ ವಿಸ್ತೃತವಾಗುತ್ತದೆ. ದ್ವೈತ ಸಿದ್ಧಾಂತದಲ್ಲಿ ದೇವ ಮತ್ತು ಜೀವಾತ್ಮವು ಶಾಶ್ವತವಾಗಿ ವಿಭಿನ್ನ. ಈ ದೃಷ್ಟಿಯಲ್ಲಿ ಸತ್ಯವು ದೇವರ ಅನುಗ್ರಹದಿಂದ ಮಾತ್ರ ಅರಿಯಲಾಗುತ್ತದೆ. ಹಿರಣ್ಮಯ ಪಾತ್ರವು ದೇವರ ದೇವನ ದರ್ಶನದಿಂದಲೇ ಸತ್ಯವನ್ನು ಅರಿಯಲು ಸಾಧ್ಯ. ಅದ್ವೈತ ಸಿದ್ಧಾಂತದಲ್ಲಿ ಸತ್ಯವು ಬ್ರಹ್ಮದ ಸ್ವರೂಪ. ಹಿರಣ್ಮಯ ಪಾತ್ರವು ಜಗತ್ತಿನ ಬಾಹ್ಯರೂಪದಲ್ಲಿ ಕಾಣುವ ಅಮೂಲ್ಯವಾದ ಸತ್ಯವನ್ನು ಸೂಚಿಸುತ್ತದೆ, ಆದರೆ ಮೂಲದಲ್ಲಿ ಎಲ್ಲಾ ಭಿನ್ನತೆಗಳು ಮಾಯೆ ಎಂದು ಪರಿಗಣಿಸಲಾಗುತ್ತದೆ. ಶುದ್ಧ ಜ್ಞಾನದಿಂದ ಮಾತ್ರ ಬ್ರಹ್ಮತತ್ವವನ್ನು ಅರಿಯಬಹುದು. ವಿಶಿಷ್ಟಾದ್ವೈತದಲ್ಲಿ ದೇವರು ಮತ್ತು ಜೀವಾತ್ಮ ಪರಸ್ಪರ ಅವಿಭಾಜ್ಯ ಸಂಬಂಧ ಹೊಂದಿರುವಂತೆ ಪರಿಗಣಿಸಲಾಗಿದೆ. ಹಿರಣ್ಮಯ ಪಾತ್ರವು ದೇವನೊಂದಿಗೆ ಜೀವದ ಬಂಧವನ್ನು ಸೂಚಿಸುತ್ತದೆ. ಪೋಷಣನು ದೇವದರ್ಶನ ಮತ್ತು ಅನುಗ್ರಹದಿಂದ ಸತ್ಯವನ್ನು ಅನಾವರಣ ಮಾಡುತ್ತಾನೆ. ಜೀವನದಲ್ಲಿ ಈ ಶ್ಲೋಕದ ತತ್ವಾರ್ಥವನ್ನು ಅಳವಡಿಸಿಕೊಂಡರೆ ಅದು ನಮ್ಮ ವ್ಯಕ್ತಿತ್ವವನ್ನು ಪರಿಪೂರ್ಣಗೊಳಿಸುತ್ತದೆ. ನಾವು ನಮ್ಮ ಪದಗಳು, ಚಿಂತನೆಗಳು ಮತ್ತು ಕ್ರಿಯೆಗಳಲ್ಲಿ ಶುದ್ಧತೆ ಮತ್ತು ಸತ್ಯತೆಯನ್ನು ಪಾಲಿಸಬೇಕು. ಧರ್ಮದ ದೃಷ್ಟಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಜ್ಞಾನ, ಶಾಂತಿ ಮತ್ತು ಆತ್ಮಶಕ್ತಿ ಬೆಳೆಯುತ್ತದೆ. ಸತ್ಯವನ್ನು ಧರ್ಮದ ಜೊತೆಗೆ ಅನುಸರಿಸುವುದು ವೈಯಕ್ತಿಕ ಸಂತೋಷ, ನೈತಿಕತೆ ಮತ್ತು ಸಮಾಜದ ಸೌಹಾರ್ದತೆಯ ದಾರಿಯಾಗುತ್ತದೆ. ಈ ಶ್ಲೋಕವು ನಮಗೆ ಹೇಳುವುದು, ಜೀವನದಲ್ಲಿ ಸತ್ಯವು ಹಿರಣ್ಮಯ ಪಾತ್ರದಂತೆ ಅಮೂಲ್ಯ, ಶ್ರೇಷ್ಠ ಮತ್ತು ಪವಿತ್ರ. ಅದನ್ನು ಅರಿಯಲು ಶುದ್ಧ ಮನಸ್ಸು, ದೇವದರ್ಶನದಂತೆ ಬೆಳಕು ಮತ್ತು ಧರ್ಮನಿಷ್ಠೆ ಅಗತ್ಯ. ದ್ವೈತದಲ್ಲಿ ದೇವರ ಅನುಗ್ರಹದಿಂದ, ಅದ್ವೈತದಲ್ಲಿ ಬ್ರಹ್ಮಜ್ಞಾನದಿಂದ, ವಿಶಿಷ್ಟಾದ್ವೈತದಲ್ಲಿ ದೇವ-ಜೀವ ಸಂಬಂಧದಿಂದ ಸತ್ಯ ಅರಿಯಬಹುದು. ಸತ್ಯವನ್ನು ಅರಿಯುವುದು ಮಾತ್ರವಲ್ಲ, ಅದನ್ನು ಜೀವನದಲ್ಲಿ ಅನುಸರಿಸುವುದು ಮಾನವನ ಆತ್ಮಶಕ್ತಿಯನ್ನು, ನೈತಿಕತೆ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ಹೆಚ್ಚಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.